ಹಾಯ್ ಎಲ್ಲ ನಮಸ್ಕಾರ. ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ನೋಡ್ತಾರೋ ಎಲ್ಲ ನಮ್ಮ ಕರ್ನಾಟಕ ಪ್ರೇಕ್ಷಕರಿಗೆ ಬೆಳಗ್ಗೆನೆ ಸನ್ರೈಸ್ ನೋಡೋಕ್ಕೆ ನಮ್ಮ ಹಳ್ಳಿಗಳಲ್ಲಿ ತುಂಬ ಖುಷಿ ಆಯ್ತದೆ. ಸೂರ್ಯ ತನ್ನ ಕೆಲಸ ಸ್ಟಾರ್ಟ್ ಮಾಡಿದ್ದಾನೆ. ಹಾಗೆ ನಾನು ಕೂಡ ನನ್ನ ತೋಟದ ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ಅಂತ ಬೆಳಗ್ಗೆನೆ ಬಂದಿದ್ದೀನಿ. ಹಂಗೆ ಜೀವಮೃತ ತಿರುಗಿಬಿಟ್ಟು ಒಂದು ಸ್ವಲ್ಪ ಆರಾಮಾಗೆ ಬೆಳಗ್ಗೆ ನಮ್ಮ ತೋಟದೊಳಗಡೆ ಆ ವ್ಯೂ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಚಳಿ ಏನು ಮಾಡಲಿ, ಸಿಟಿಲಿರೋರೆಲ್ಲ ಆರಾಮಾಗಿ ಮನೆಗಿದ್ದೀರಾ, ಹಳ್ಳಿಗೆ ಬಂದ್ಬಿಟ್ಟು ಹೋಗ್ಬಿಟ್ಟಿದ್ದೀರಾ, ಫ್ಯಾಕ್ಟ್ರಿ ಅದು ಇದು ಅಂತ ಸೇರ್ಕೊಂಡಿದ್ದೀರಾ. ದಯವಿಟ್ಟು ನಮ್ಮ ಮುಂದಿನ ಜನ್ರೇಷನ್ ಬಗ್ಗೆ ನೀವು ಯೋಚನೆ ಮಾಡಿ. ಎಲ್ಲೋ ಒಂದು ಕಡೆ ನಾವು ವಿಷಮುಕ್ತವಾದ ಜಮೀನುಗಳನ್ನ ಬಿಟ್ಟು ಹೋಗಬೇಕು, ಅದ್ರ ಬಗ್ಗೆನೂ ಯೋಚನೆ ಮಾಡಿ. ಯಾರಿಗೂ ಅಲ್ಲ, ನಿಮ್ಮ ಮಕ್ಕಳಿಗೋಸ್ಕರ, ನಿಮ್ಮ ಯಾರು ಮುಂದಿನ ಪೀಳಿಗೆ ಬರುತ್ತಲ್ಲ ಅವ್ರಿಗೆ ಒಂದು ಒಳ್ಳೆ ಒಂದು ಪ್ಲ್ಯಾಟ್ಫಾರಮ್ನ ಬಿಟ್ಟು ಹೋಗೋ ಕಡೆಯೂ ಯೋಚನೆ ಮಾಡಬೇಕಾಗಿದೆ. ಏಕೆಂದರೆ ನೀವೆಲ್ಲ ನೋಡ್ತಾ ಇರ್ಬೋದು, ಇತ್ತೀಚೆಗೆ ಎಲ್ಲ ಕೆಲಸಗಳಿಂದ ತೆಗೆದಾಕ್ತಾ ಇದ್ದಾರೆ ಕಂಪ್ನಿಗಳಲ್ಲಿ. ಯುವಕರುಗಳಾಗ್ಬೋದು, ಮತ್ತು ಅತ್ಯುತ್ತಮವಾದ ಒಂದು ತಂತ್ರಜ್ಞಾನ ಬಂದು ಇವತ್ತು ಏಲನ್ ಮಾಸ್ಕಿಗೆ ಕೂಡ ಹೇಳಿದ್ದಾರೆ. ಎಷ್ಟೋ ಕೋಟಿ ಜನ ಉದ್ಯೋಗ ಕಳ್ಕೊಳ್ಳೋದರಲ್ಲಿ ಆತಂಕದಲ್ಲಿದ್ದಾರೆ. ದಯವಿಟ್ಟು ನೈಸರ್ಗಿಕವಾದ ತೋಟಗಳನ್ನು ಈಗಲೇ ಪ್ರಿಪೇರ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಕಳಿಗೆ ಕೆಲಸದ ಕೊರತೆ ಖಂಡಿತ ಆಗುತ್ತೆ. ಎಲ್ಲೋ ಒಂದು ಕಡೆ ಜಮೀನುಗಳ ಮಾರ್ತಾರರಿಗೂ ಕೂಡ ನಾನೊಂದು ಸಂದೇಶವನ್ನು ಕೊಡ್ತಾಯಿದ್ದೀನಿ. ದಯವಿಟ್ಟು ನಿಮ್ಮ ಜಮೀನುಗಳನ್ನ ಮಾರಕ್ಕೆ ಹೋಗಬೇಡಿ. ನಿಮ್ಮ ಮುಂದಿನ ಪೀಳಿಗೆಗೆ ಕೆಲಸದ ಕೊರತೆ ಆಗುತ್ತೆ, ಕೆಲಸಗಳು ಸಿಗಲ್ಲ. ಹೇಳ್ತಾ ಇದ್ದೀನಿ, ನಾನು ತಿಳಿದಿರೋ ಮಟ್ಟಿಗೆ ನನಗೆ ಎಷ್ಟು ವಿಷಯಗಳು ಗೊತ್ತು ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ಇದರ ಬಗ್ಗೆ ಜಮೀನುಗಳು ಹೊಂದಿರೋರು ಯಾರು ಮಾರಬೇಕು ಅಂದ್ಕೊಂಡಿದ್ದೀರಾ, ದಯವಿಟ್ಟು ಮಾರಕ್ಕೆ ಹೋಗಬೇಡಿ. ಇದು ತುಂಬ ಅತ್ಯುತ್ತಮವಾದ ಒಂದು ಪ್ಲ್ಯಾಟ್ಫಾರಮ್ ಯಾವುದಾದ್ರೂ ಮುಂದಕ್ಕೆ ಇದೆ ಅಂದರೆ ಅದು ನಿಮ್ಮ ಜಮೀನು ಮಾತ್ರ, ನಿಮ್ಮ ತೋಟ ಮಾತ್ರ. ಈ ತೋಟನ ನೀವು ಉಳಿಸೋದೇ ಅದರಲ್ಲಿ ಖಂಡಿತ ನೀವು ಮುಂದಿನ ಜನ್ರೇಷನ್ಗೆ ಒಂದು ಒಳ್ಳೆ ಪ್ಲ್ಯಾಟ್ಫಾರಮ್ ಇದು. ಅವನು ಬದುಕೋಕ್ಕೆ ಮತ್ತು ಒಂದು ಉದ್ಯೋಗಕ್ಕೆ, ಅವನು ನಿತ್ಯ ಜೀವನ ಮಾಡೋಕ್ಕೆ ಇದೊಂದು ಒಳ್ಳೆ ಪ್ಲ್ಯಾಟ್ಫಾರಮ್. ಈ ಪ್ಲ್ಯಾಟ್ಫಾರಮ್ನಲ್ಲಿ ಅಡಿಕೆನೇ ಆಗಬೇಕು ಅಂತಲ್ಲ, ಕಂಪ್ಲೀಟ್ ಬೇರೆ ಬೇರೆ ಬೆಳೆಗಳ ಬೆಳೆದು ನೀವು ನೈಸರ್ಗಿಕವಾಗಿ ಒಂದು ನಾಟಿ ಹಸು ಇಟ್ಕೊಂಡ್ರೆ ನಿಮ್ಮ ಜಮೀನಲ್ಲಿ ನೀವೇ ಒಂದು ಅದ್ಭುತವಾದ ಸಾಧನೆಯನ್ನು ಮಾಡ್ತೀರಾ. ಆ ನಾಟಿ ಹಸು ಆ ತಾಕತ್ತನ್ನ ನಿಮಗೆ ಕೊಡಿಸ್ತದೆ ಮತ್ತು ಆರೋಗ್ಯನ ಕೊಡುತ್ತೆ. ಎಲ್ಲೂ ಹೋಗ್ಬೇಕಾಗಿರೋಂಥ ನೆಸೆಸಿಟಿ ಇಲ್ಲ. ಅಷ್ಟು ಒಂದು ಲವಲವಿಕೆ ಒಂದು ನಾಟಿ ಹಸುವಿನಲ್ಲಿ ಶಕ್ತಿಲಿದೆ. ದಯವಿಟ್ಟು ನೀವು ಮುಂದಿನ ದಿನಗಳಲ್ಲಿ ಯಾರೂ ಕೂಡ ಜಮೀನುಗಳ್ನ ಮಾರದೇನೆ ಸಿಟಿಗೆ ಹೋಗಿ ಅವ್ರು ಕೂಡ 20,000 30,000ಕ್ಕೆ ನಿಂತಿರ್ತೀರ. ಅವರು ಏನೂ ಮಾಡೋಕ್ಕಾಗಲ್ಲ. ಇನ್ನು ಸ್ವಲ್ಪ ದಿನ ಈ ತಂತ್ರಜ್ಞಾನಗಳನ್ನ ಉಪಯೋಗಿಸ್ಕೊಂಡು ಈ ಮಾರ್ಕೆಟ್ ತುಂಬ ಎಲೆಕ್ಟ್ರಿಕ್ ಮಾಧ್ಯಮ ಇವತ್ತು ತುಂಬ ಅದ್ಭುತವಾಗಿ ಮುಂದುವರಿತಿದೆ. ನಿರುದ್ಯೋಗಿಗಳು ನೋಡ್ತಾ ಇರ್ಬೋದು, ಇತ್ತೀಚೆಗೆ ಸಾವಿರಾರು ವಿದ್ಯಾರ್ಥಿಗಳು ಪ್ರತಿಭಟನೆಗಳು ಕೂಡ ಮಾಡ್ತಾಯಿದ್ದಾರೆ ಉದ್ಯೋಗಕ್ಕೋಸ್ಕರ. ಇದೆಲ್ಲ ಯೋಚನೆ ಮಾಡಿ ನಾನು ನಿಮಗೇನು ಸಂದೇಶ ಕೊಡ್ತೀನಿ ಅಂದರೆ, ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ನೋಡ್ತಾರೆ ಎಲ್ಲ ಪ್ರೇಕ್ಷಕರಿಗೆ, ನಮ್ಮ ಅಭಿಮಾನಿಗಳಿಗೆ, ಯಾರಿಗೆ ಎಷ್ಟು ಜನ ಇದ್ದೀರಾ ಅವ್ರಿಗೆಲ್ಲ ನಾನು ಏನೆಂದು ಹೇಳ್ತೀನಿ ಅಂದರೆ, ದಯವಿಟ್ಟು ನಿಮ್ಮ ಹತ್ರ ಇರುವಂಥ ಜಮೀನುಗಳನ್ನು ನೈಸರ್ಗಿಕವಾಗಿ ಯಾರು ಈ ಚಾನಲ್ನ ಫಾಲೋ ಮಾಡ್ತಾಯಿದ್ದೀರಾ ಅವ್ರಿಗೆಲ್ಲ ಏನು ಹೇಳೋದಾದರೆ, ನೈಸರ್ಗಿಕವಾಗಿ ತೋಟಗಳನ್ನ ಮಾಡಿ, ರಾಸಾಯನಿಕ ಬಳಕೆಯನ್ನು ಕಮ್ಮಿ ಮಾಡಿ, ಮತ್ತು ಹೊರಗಡೆಯಿಂದ ಏನೇ ತಂದು ಹಾಕಿದ್ರು ರೋಗಗಳು ಹೆಚ್ಚಿರುತ್ತೆ. ನಾನು ಅದ್ರ ಬಗ್ಗೆ ಒಂದು ವಿಡಿಯೋ ಹೇಳಿದ್ದೀನಿ, ಹೆಂಗೆ ಬರುತ್ತೆ ರೋಗಗಳು, ಯಾವ್ಯಾವ ರೀತಿ ನಾವು ಅದನ್ನು ಸ್ಟಾರ್ಟ್ ಆಗುತ್ತೆ ಅವೆಲ್ಲ ನಿಮ್ಗೆ ಹೇಳಿದ್ದೀನಿ. ಯಾರೇ ಆದರೂ ನಿಮ್ಮ ಒಂದು ತೋಟದಲ್ಲಿ ನೈಸರ್ಗಿಕವಾಗಿ ಬರುವಂಥ ತ್ಯಾಜ್ಯಗಳನ್ನು ಬಳಸ್ತಾ, ಮತ್ತು ಒಂದು ನಾಟಿ ಹಸುನ ಗಂಧ ಮತ್ತು ಸಗಣಿ ಜೀವಾಮೃತಗಳನ್ನ ಮಾಡ್ಕೊಂಬಂದಿದೆ. ಅದರಲ್ಲಿ ಈಗ ನೋಡಿ, ಇಲ್ಲಿಂದ ಹಿಡಿದು ಒಂದು ಎಕರೆ ಕಂಪ್ಲೀಟ್ ಒಂದು ನಾಟಿ ಹಸು ಮೇಂಟೈನ್ ಮಾಡ್ತಿದೆ. ನಿನ್ನೆ ಒಬ್ಬರು ಕಾಲ್ ಮಾಡಿದಾಗಲೂ ಅವರು ತುಂಬ ಖುಷಿಪಟ್ಟರು, ನನ್ನ ಜೊತೆ 1 ಅವರ್ ಮಾತಾಡಿದ್ರು. ಅವ್ರಿಗೆ ಒಂದು ಒಳ್ಳೆ ಸಲಹೆಗಳ ಕೂಡ ಕೊಟ್ಟಿದ್ದೀನಿ. ಅವರು ಕೂಡ ಖುಷಿಪಟ್ಟಿದ್ದಾರೆ. ಸರ್, ನಿಮ್ಮಂಥವರು ಒಂದು ಈ ಥರ ಹೇಳಿದ್ದು ನನಗೆ ತುಂಬ ಯೂಸ್ಫುಲ್ ಆಗ್ತು, ತುಂಬ ಸತ್ಯಗಳನ್ನ ಹೇಳಿದ್ದೀರಾ, ಸತ್ಯಗಳನ್ನ ನಾನು ಅಳವಡಿಸ್ಕೊಳ್ತೀನಿ ಅಂತ ತುಂಬ ಖುಷಿಯಿಂದ ಅವರು ಹಸು ತರೋಕ್ಕೆ ಒಂದು ನಿರ್ಧಾರ ಮಾಡಿದ್ದಾರೆ. ಇದೇ ರೀತಿ ನೀವು ಕೂಡ ಮಾಡ್ಬೋದು. ಅದಕ್ಕೆ ನಿಮ್ಗೇನೇ ಡೌಟ್ ಇದ್ದರೂ ನಾನಿದ್ದೀನಿ, ಹೆದರಬೇಡಿ. ಅದಕ್ಕೆ ಸಂಬಂಧಪಟ್ಟಿದ್ದು ಮಾಹಿತಿ ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ಇದೆ. ಅದಕ್ಕೆ ಬೇಕಾಗಿರುವಂಥ ಸಮಗ್ರ ಕೃಷಿಗೆ ಏನೇನು ಮಾಡಬೇಕು, ಮತ್ತು ಸಮಗ್ರ ಕೃಷಿಗಿಂತ ಹೆಚ್ಚಾಗಿ ಒಂದು ನಾಟಿ ಹಸು ನಿಮ್ಮ ಮನೇಲಿರಬೇಕು. ಫಸ್ಟು ಸಮಗ್ರ ಕೃಷಿ ಅಳವಡಿಸ್ಕೋಬೇಕು ಅಂದರೆ ಪ್ರಥಮ ಬಾರಿಗೆ ನಾವು ಒತ್ತು ಕೊಡೋದು ನಾಟಿ ಹಸುಗೆ. ಸೊ ಆ ನಾಟಿ ಹಸು ನಿಮ್ಮ ಮನೆಯಲ್ಲಿದ್ದರೆ ಏನು ಬೇಕಾದರೂ ಕೆಲಸಗಳು ನಡೀತದೆ. ಆ ಕೆಲಸಗಳೇ ನಿಮ್ಮ ಈ ತೋಟ ಮತ್ತು ಈ ಜೀವಾಮೃತ
ಏನಿದೆ ಇದಕ್ಕೆ ಅದ್ಭುತವಾದ ಕೆಲಸಗಳನ್ನ ನೀವು ಮಾಡ್ಕೊಂಬರ್ಬೋದು. ಮತ್ತು ಲೇಬರ್ಗಳ ಸಮಸ್ಯೆ ಅಂತ ನಿಮ್ಗೆ ಆಗಲೇ ಹೇಳ್ದಲ್ಲ, ಆ ಲೇಬರ್ ಸಮಸ್ಯೆಗಳನ್ನು ಈ ನಾಟಿ ಹಸು ತಪ್ಪಿಸುತ್ತೆ. ಇದರದ್ದು ಗಂಧ ಮತ್ತು ಸಗಣಿ ಜೀವಾಮೃತ ಭೂಮಿಗೆ ಬಿದ್ದಾಗ ಈ ಭೂಮಿಲಿ ಏನು ಸೂಕ್ಷ್ಮಜೀವಿಗಳು ಬೀಳುತ್ತೆ, ಇದನ್ನು ಉಳುಮೆ ಮಾಡ್ದೇ ನಾವು ಮಾಡಬೇಕಾಗುತ್ತೆ. ಉಳುಮೆ ಮಾಡಿದ್ರಿಂದ ನಿಮ್ಮ ಸೂಕ್ಷ್ಮಜೀವಿಗಳು ಏನು ಬೀಳುತ್ತೆ ಕೆಳಕ್ಕೆ, ಆ ಸೂಕ್ಷ್ಮಜೀವಿಗಳು ತನ್ನ ಮನೆಗಳನ್ನು ಕಟ್ಕೊಂಡಿರುತ್ತೆ. ಆ ಮನೆ ಕಟ್ಕೊಂಡಾಗ ಅಲ್ಲಿ ನೀವು ಉಳುಮೆ ಮಾಡಿದಾಗ ಅದು ಸಂಪೂರ್ಣವಾಗಿ ನೆಲಸಮವಾಗುತ್ತೆ. ಸೂರ್ಯನ ಕಿರಣಗಳಿಗೆ ಅದು ಬದುಕಲ್ಲ. ಅದು ಚೈನ್ ಲಿಂಕ್ ಅಂತ ಏನು ಹೇಳ್ತೀವಿ, ಈ ಚೈನ್ ಲಿಂಕ್ ಅನ್ನೋದು ಅಲ್ಲಿ ಸೆಗ್ರಿಗೇಷನ್ ಆಗಲ್ಲ. ಅಲ್ಲೇ ತ್ಯಾಜ್ಯಗಳ ಬಿದ್ದು ಅದು ವಂಶವನ್ನು ಬೆಳೆಸ್ತಾ ಹೋಗ್ತಾ ಇರುತ್ತೆ. ನೀವು ಉಳುಮೆ ಮಾಡಿದಾಗ ಅದೆಲ್ಲೋ ಕೂಡ ಸತ್ವಗಳನ್ನ ಕಳ್ಕೊಳ್ಳುತ್ತೆ. ಹಿಂದೆ ನೋಡೋದಿರ್ಬೋದು, ನಿಮ್ಮ ಪೂರ್ವಜರು ಕುಂಟೆಗಳನ್ನ ಉಪಯೋಗಿಸ್ತಿದ್ರು, ಮತ್ತು ಸಣ್ಣ ಸಣ್ಣ ನೇಗಿಲುಗಳು ಮತ್ತು ಎತ್ತುಗಳಿಗೆ ಉಳಿಸ್ತಿದ್ರು. ಆವಾಗ ಆ ಎತ್ತಿನ ಕಾಲಿನಲ್ಲೂ ಕೂಡ, ಹಸುವಿನ ಕಾಲುಗಳು ಕೂಡ ಎರೆಹುಳಗಳಿಗೆ ಆಗಲಿ ಸೂಕ್ಷ್ಮಜೀವಿಗಳಿಗೆ ಆಗಲಿ ತೊಂದರೆ ಕೊಡದಂತೆ ದೇವರು ಸೃಷ್ಟಿಕರ್ತ ಅದನ್ನು ಸೃಷ್ಟಿ ಮಾಡಿದ್ದಾರೆ. ಆದರೆ ನೀವು ಇವತ್ತು ಭಸ್ಮಾಸುರ ಅಂತ ನಮ್ಮ ಸುಭಾಷ್ ಪಾಳೇಕರ್ ಕರೆಯುವ ಟ್ರ್ಯಾಕ್ಟರ್ಸ್ಗಳು ಮತ್ತು ಟಿಲ್ಲರ್ಸ್ಗಳು ಇಂಥವನ್ನೆಲ್ಲ ಉತ್ತಿ ಆ ಜಮೀನೆಲ್ಲ ಹಾಳು ಮಾಡಾಕ್ತಿದ್ದೀರ. ಮತ್ತು ಸೂಕ್ಷ್ಮಜೀವಿಗಳಿಗೂ ಕೂಡ ತುಂಬ ತೊಂದರೆಗಳಾಗ್ತಿದೆ. ಇದರಿಂದ ನಿಮಗೆ ಗೊತ್ತಾಗುತ್ತೆ, ಇದನ್ನು ಉಪಯೋಗ ಮಾಡ್ಕೋತಾ ಇರೋರು ಬೇರೆಯವರು. ಅವರೇ ಟ್ರ್ಯಾಕ್ಟರ್ಸ್ ಕಂಪ್ನಿಗಳಾಗಿರ್ಬೋದು, ಟಿಲ್ಲರ್ಸ್ ಕಂಪ್ನಿಗಳಾಗಿರ್ಬೋದು, ಹಲವಾರು ಅವ್ರಿಗೆಲ್ಲ ತೊಂದರೆ ಆಗಲಿ ಅಂತ ಹೇಳ್ತಲ್ಲ, ಅವ್ರಗಳ ಮನೆಗಳಲ್ಲೂ ಜಮೀನುಗಳು ಇರುತ್ತೆ, ಎಲ್ಲ ಇರುತ್ತೆ. ಅವ್ರಿಗೆ ಈ ಅರಿವು ಮೂಡಿಸ್ತಾ ಇರೋದು ನಾನು, ದಯವಿಟ್ಟು ಉಳುಮೆ ಮಾಡೋದ್ರಿಂದ ಕೋಟಿ ಸೂಕ್ಷ್ಮಜೀವಿಗಳು ಮರಣ ಹೋಮ ನಡೀತದೆ. ಸೊ ಆ ಉದ್ದೇಶಕ್ಕೆ ಉಳುಮೆಯನ್ನು ಕಡ್ಡಾಯವಾಗಿ ನಿಲ್ಲಿಸಬೇಕಾಗಿದೆ. ತೋಟಗಾರಿಕೆ ಸಂಬಂಧಪಟ್ಟಿದ್ದ ಈ ಬೆಳೆಗಳಿಗೆ ಉಳುಮೆ ಬೇಕಾಗಿಲ್ಲ. ನಮ್ಮ ಪೂರ್ವಜರು ಯಾವ ರೀತಿ ಕೃಷಿ ಪದ್ಧತಿಗಳನ್ನ ಅಳವಡಿಸ್ಕೊಂಡಿದ್ರು ಆ ರೀತಿ ನೀವು ಅಳವಡಿಸ್ಕೊಂಡಿದ್ದೆ ಆದಲ್ಲಿ ನಿಮಗೆ ಉಳುಗಾಲ. ಇಲ್ಲ ಅಂದರೆ ನೀವು ಸಾಯೋವರೆಗೂ ಕೂಡ ಒಂದು ಜಂಜಾಟ ಅನ್ನೋದು ಇರುತ್ತೆ. ಔಷಧಿ ಹೊಡಿಬೇಕು, ರಾಸಾಯನಿಕ ಹಾಕಬೇಕು, ಅದು ಹಾಕಬೇಕು, ಇದು ಹಾಕಬೇಕು ಅನ್ನೋದು ಬರ್ತಾನೆ ಇರ್ತದೆ. ಇದನ್ನು ನಿಮಗೆ ಕೊನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದರಿಂದ ಒಂದೇ ಒಂದು ನಮ್ಮ ಭಾರತ ದೇಶ ಉಳಿಬೇಕು ಅಂದರೆ, ನಮ್ಮ ಮಣ್ಣು ಉಳಿಬೇಕು ಅಂದರೆ, ನೀವು ಆದಷ್ಟು ಬೇಗ ನಿಮ್ಮ 1 ಎಕರೆ ಇತ್ತೋ, ಅರ್ಧ ಎಕರೆ ಇತ್ತೋ, 10 ಗುಂಟೆ ಇತ್ತೋ, ಅದು ಮ್ಯಾಟ್ರಲ್ಲ. ನೀವು 10 ಗುಂಟೆ ಇರೋರು ಒಂದು ಗದ್ದೆಯಲ್ಲಿ ಅಳವಡಿಸ್ಕೊಳ್ಳಿ. 1 ಎಕರೆ ಇರೋರು ಒಂದು 10 ಗುಂಟೆಯಲ್ಲಿ ಅಳವಡಿಸ್ಕೊಳ್ಳಿ. 2 ಎಕರೆ ಇರೋರು ಅರ್ಧ ಎಕರೆಯಲ್ಲಿ ಅಳವಡಿಸ್ಕೊಳ್ಳಿ. ಹಂತವಾಗಿ ನೀವೇನು ಕೃಷಿಲಿದ್ದೀರಾ ಆ ಕೃಷಿನ ನಿಧಾನಗತಿಯಲ್ಲಿ ಚೇಂಜ್ ಮಾಡ್ತಾ ಬನ್ನಿ. ನಿಮ್ಮ ಆರ್ಥಿಕ ಪರಿಸ್ಥಿತಿಗೆ ಸಡನ್ನಾಗಿ ಇದಕ್ಕೆ ಬಂದಾಗ ಏನಾಗುತ್ತೆ, ನಾವು ಎಲ್ಲೋ ಒಂದು ಕಡೆ ಆತಂಕ ಸೃಷ್ಟಿಯಾಗುತ್ತೆ. ನಿಮಗೆ ಏನು ಕಮಿಟ್ಮೆಂಟ್ ಅನ್ನೋದು ನಿಮಗೆ ಹಾಕ್ಕೊಂಡಿರ್ತೀರ, ಆದಾಯ ಸಕ್ಕಂತ ನಿಂತು ಹೋಗ್ಬಿಟ್ರೆ ನಿಮಗೆ ಆ ಕಮಿಟ್ಮೆಂಟ್ಗಳು ಇದು ಮಾಡೋಕ್ಕೆ ಬರೋಲ್ಲ. ಇದರಲ್ಲಿ ಆದಾಯ ಒಂದು ಸ್ವಲ್ಪ ಸ್ಥಿರೀಕರಣ ಆಗೋವರೆಗೂ ನೀವು ಆ ಜಮೀನಿನಲ್ಲೇ ಏನು ನೀವೀಗ ಕೃಷಿ ಅಳವಡಿಸ್ಕೊಂಡು ಅದರ ಮಾಡಿಕೊಂಡು ಹಂತವಾಗಿ ಬದಲಾವಣೆ ಮಾಡ್ಕೊಬಂದಿದೆ, ಅದಲ್ಲಿ ಸಕ್ಸಸ್ ಕಂಡಿದೆ. ನೋಡಿ, ನಾನು ಅದೇ ರೀತಿ ಮಾಡಿದ್ದು. ಈ 2 ಗದ್ದೆ ನಮ್ಮಪ್ಪ ನಮಗೆ ಮೊದಲನೇ ಸಲ ಕೊಟ್ಟಾಗ ಈ 10 ಗುಂಟೆ ಜಾಗನ ಒಂದು 5-6 ಗುಂಟೆ 7 ಗುಂಟೆ ಬರುತ್ತೆ. ಇದನ್ನು ನಾನು ನೈಸರ್ಗಿಕವಾಗಿ ಅಳವಡಿಸ್ಕೊಂಡೆ. ಅಂದರೆ ಗೋ ಆಧಾರಿತ ಕೃಷಿ ಮತ್ತು ಸುಭಾಷ್ ಪಾಳೇಕರ್ ಕೃಷಿ ಅಂತ ಏನು ಹೇಳ್ತೀವಿ, ಜೀವಾಮೃತಗಳನ್ನ ಬಳಸ್ತಾ ನಾನು ಇದನ್ನು ಏಕದಳದಲ್ಲಿ ಸ್ವಲ್ಪ ದ್ವಿದಳಗಳು, ವೆಲ್ವೆಂಟು ಇದೆಲ್ಲ ಹಾಕ್ಕೊಂಡು ಈಗ ನೋಡಿ ಕೋಕೋ ಹಾಕಿದ್ದೀನಿ, ಅದ್ಭುತವಾಗಿ ಬರ್ತೈತೆ. ಈಗ ನೆಕ್ಸ್ಟು ಇದಕ್ಕೆ ಕಾಳುಮೆಣಸಿನ ಗಿಡಗಳು ತಂದಿದ್ದೀನಿ, ಹಾಕ್ಕೊಳ್ತೀನಿ. ಕೋಕೋಗಳು ಆಲ್ರೆಡಿ ದೊಡ್ಡ ಗಿಡಗಳು ಆಗ್ತೈತೆ, ಎಲ್ಲ ಕಡೆನೂ ಹಾಕಿದ್ದೀನಿ. ತೋಟದಲ್ಲಿ 16 ಅಡಿಗೆ ಒಂದು ಕೊಡಬೇಕು ಕೋಕೋನ. ಮತ್ತು ಇದಕ್ಕೆ ಕಾಳುಮೆಣಸು ಕೂಡ ಕೊಡ್ತೀನಿ. ಅಂದರೆ ಒಂದು ಬೆಳೆಯಿಂದ ಇನ್ನೊಂದು ಬೆಳೆ ಯಾವ ರೀತಿ ನಾವು ಕೆಲಸ ಮಾಡೋದು, ಮತ್ತು ಯಾವ ರೀತಿ ನಮಗೇನು ಲೇಬರ್ಗಳು ಹೊರಗಡೆಯಿಂದ ಕರೆಸ್ತಾನೆ ಯಾವ ರೀತಿ ನಾವು ಕೆಲಸ ಮಾಡೋದು ಅನ್ನೋದನ್ನ ಇಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ. ಈ 10 ಗುಂಟೆಯಲ್ಲಿ ಪ್ರಾರಂಭಿಕವಾಗಿ ನನಗೆ ಈ ವರ್ಷಕ್ಕೆ ನನಗೆ 55,000-60 ಸಾವಿರ ರೂಪಾಯಿ ಆದಾಯ ಬರುತ್ತೆ 2 ಗದ್ದೆಯಲ್ಲಿ, ಬರೀ ಅಡಿಕೆಯಲ್ಲಿ. ಈಗ ನನಗೆ ಇದು ಕೋಕೋ ಮತ್ತು ಮೆಣಸನ್ನು ಇದಕ್ಕೆ ಡೆವಲಪ್ ಮಾಡ್ತಾ ಇದ್ದೀನಿ. ಯಾಕೆ ಇಲ್ಲಿವರೆಗೆ ನಾನು ಹಾಕಲಿಲ್ಲ ಅಂದರೆ, ನನ್ನ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗಬೇಕಾಯಿತು, ಮತ್ತು ಇದರ ರಿಸಲ್ಟ್ ಕೂಡ ನಾನು ನೋಡಬೇಕಾಗ್ತು. ಈಗ ಕನ್ಫರ್ಮೇಷನ್ ಸಿಕ್ಕಿದೆ, ರಿಸಲ್ಟು ಚೆನ್ನಾಗಿ ಬರ್ತಿದೆ. ಭೂಮಿ ವರ್ಷ ನನಗೆ ಇಳುವರಿಲೂ ಕೂಡ ಯಾವುದೇ ರೀತಿ ಕಮ್ಮಿ ಆಗ್ತಾಯಿಲ್ಲ, ಜಾಸ್ತಿ ಆಗ್ತೈತೆ. ಮೊದಲನೇ ವರ್ಷ ನನಗೆ 5 ಕ್ವಿಂಟಾಲ್ ಸಿಕ್ತು, 2ನೇ ವರ್ಷ 8 ಕ್ವಿಂಟಾಲ್ 25 kg, 3ನೇ ವರ್ಷ 9 ಕ್ವಿಂಟಾಲ್ 90 kg ಸಿಕ್ಕಿದೆ ಹಸಿ ಅಡಿಕೆ. ಈಗ 4ನೇ ವರ್ಷಕ್ಕಾಗ 2.5 ಕ್ವಿಂಟಾಲ್ ಕಿಡಿಕೊಂಡು ಹೋಗಿದ್ದಾರೆ. ಇನ್ನೂ ಒಂದು 7 ಕ್ವಿಂಟಾಲ್ 8 ಕ್ವಿಂಟಾಲ್ ಅಡಿಕೆ ಮರದಲ್ಲೇ ಇದೆ. ಚೆನ್ನಾಗೇ ಕಚ್ಚಿದೆ ಕೂಡ ಈ ವರ್ಷವೂ ಕೂಡ. ಎಲ್ಲೂ ಕೂಡ ಅದು ಸ್ಥಿರತೆನ ಕಳ್ಕೊಂಡಿಲ್ಲ. ಅಂದರೆ ನಾನು ಉಳುಮೆ ಮಾಡ್ತಲ್ಲ, ಕೊಟ್ಟಿಗೆ ಗೊಬ್ಬರಗಳು ತಂದಾಗ್ತಲ್ಲ, ಮತ್ತು ರಾಸಾಯನಿಕ ಬಳಸ್ತಲ್ಲ. ಭೂಮಿ ಫಲವತ್ತತೆ ಕಡೆಗೆ ತಿರುಗ್ತಿದೆ. ಇಲ್ಲೇ ನನಗೆ ಗೊತ್ತಾಗ್ತೈತೆ, ಎಲ್ಲೋ ಒಂದು ಕಡೆ ನಾವು ಇಷ್ಟು ನಮ್ಮ ಹಸಿರು ಕ್ರಾಂತಿಯಿಂದ ಆಗಿರೋ ತೊಂದರೆಗಳು ನಮಗೆ ಇಲ್ಲಿ 100% ಸತ್ಯ ಈಚೆಗೆ ಬಂದಿದೆ. ಈ ಸತ್ಯನೇ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ. ದಯವಿಟ್ಟು
ಎಲ್ಲರೂ ಕೂಡ ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚು ವಿಷಯಗಳ ಬಗ್ಗೆ ನಾನು ಮಾತಾಡೋದಿದೆ. ಮತ್ತು ಈ ಕೃಷಿಗಳಿಗೆ ಸಂಬಂಧಪಟ್ಟಿದ್ದಂಥ ಯಾರ್ಯಾರು ಈ ಕೃಷಿಗೆ ಬರ್ತಾ ಇದ್ದಾರೆ ಇವ್ರಿಗೆ ಒಂದು ಒಳ್ಳೆ ಮಾರ್ಗವಾಗಿ ನಾನು ಬಂದವ್ರಿಗೆ, ನನ್ನ ತೋಟ ಕಡೆಗೆ ಬಂದವ್ರಿಗೆ ಖಂಡಿತ ನಾನು ಅವ್ರಿಗೆ 100% ಇದಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ವಿಷಯಗಳನ್ನ ನಾನು ತಿಳಿಸ್ತಾ ಹೋಗ್ತಾ ಇದ್ದೀನಿ. ಇಲ್ಲಿ ವ್ಯೂಸ್ ಬಂದ್ಬಿಡ್ಲಿ, ಇನ್ನೊಂದು ಬಂದ್ಬಿಡ್ಲಿ ಅಂತ ಹೇಳ್ತಾ ಇರೋದಲ್ಲ. ಒಂದು ತೋಟದಲ್ಲಿ ನಾವು ರಾಸಾಯನಿಕ ಮುಕ್ತವಾಗಿ ಮಾಡ್ಬೋದು ಅನ್ನೋದನ್ನ ನಾನು ತೋರಿಸಿದ್ದೀನಿ. ಮತ್ತು ಎಲ್ಲೂ ಕೂಡ ಕೊಟ್ಟಿಗೆ ಗೊಬ್ಬರ, ಲೇಬರ್ಗಳ ಅವಶ್ಯಕತೆ ಇಲ್ಲದೇ ಕೂಡ ನಾವು 1 ಎಕರೆ ತೋಟನ ಮೇಂಟೈನ್ ಮಾಡ್ಬೋದು ಅನ್ನೋದನ್ನು ತೋರಿಸಿದ್ದೀನಿ. ಸೊ ದಯವಿಟ್ಟು ನೀವು ಈ ಕಡೆ, ನೀವು ನಮ್ಮ ಚಂದಗಾಲ ಗ್ರಾಮ, ಕ್ಯಾರವಾರ ತಾಲೂಕು, ಮೈಸೂರು ಜಿಲ್ಲೆ, ಇಲ್ಲಿಗೆ ಬಂದರೆ ನಿಮಗೆ ಇನ್ನೂ ಅತ್ಯುತ್ತಮವಾದ ವಿಷಯಗಳು ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಈ ತೋಟಕ್ಕೆ ಯಾವುದೇ ರಾಸಾಯನಿಕ ಆಗಿರ್ಬೋದು, ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು, ಮತ್ತು ಲೇಬರ್ಗಳಾಗಿರ್ಬೋದು, ಇದಕ್ಕೆ ಅವಶ್ಯಕತೆ ಇಲ್ಲ. ಇದಕ್ಕೆ ₹1 ಕೂಡ ನಾನು ಕೈಯಿಂದ ಎತ್ತಿ ಹಾಕಲ್ಲ. ನೀವೇನು ಒಂದು ಕ್ವಶನ್ ನಿಮ್ಮ ತಲೆಯಲ್ಲಿ ಓಡ್ತಾ ಐತೆ ನನಗೆ ಗೊತ್ತು, ಸರ್ ಜೀವಾಮೃತಕ್ಕೆ ಖರ್ಚು ಮಾಡಲ್ವಾ ನೀವು, ಅದಕ್ಕೆ ಹೆಂಗೆ ಮಾಡ್ತೀರಾ, ಇದಕ್ಕೆ ಹೆಂಗೆ ಮಾಡ್ತೀರಾ ಅಂತ ಕೇಳ್ತೀರಾ. ಸದ್ಯ ನೀವು ಅದು ಕೇಳಿರೋಗೆ ನನ್ನ ಉತ್ತರ ಬಾಳೆಗೊನೆಗಳು. ಈ ಬಾಳೆಗೊನೆಗಳು ಸ್ವಲ್ಪ ಇದೆ, ಅದನ್ನು ವರ್ಷಕ್ಕೆ ಏನಿಲ್ಲ ಆದರೂ ನಮ್ಗೆ ಒಂದು ₹15,000 ಅದು ಕೊಡುತ್ತೆ. ಅದಲ್ದೇ ಆರೋಗ್ಯ ರುಚಿಯಾದ ಹಣ್ಣುಗಳು ಕೊಡುತ್ತೆ. ನನ್ನ ಮನೆಗೂ ಉಪಯೋಗಿಸಿ ಅದನ್ನು ಸ್ವಲ್ಪ ಜನಕ್ಕೆ ಬೇಕಾದವ್ರಿಗೆ ಮಾಡಿದ್ರು ನನಗೊಂದು ಅಲ್ಲೇ ನಮಗೊಂದು ₹6,000-7,000 ಬಂದ್ಬಿಡುತ್ತೆ. ನನಗೆ ಬೇಕಾಗಿರೋದು ತಿಂಗಳಿಗೆ ಕೇವಲ 600 ಲೀಟ್ರ್ ಜೀವಾಮೃತ. 600 ಒಂದು ಸಲ ಮಾಡಿದ್ರೆ ಒಂದು ಸಲಿಗೆ ನಂಗೆ ಖರ್ಚಾಗೋದು ₹150 ₹160 ಅಷ್ಟೇ. 1 kg ಬೆಲ್ಲ, 1 kg ದಿದ್ದಾಳದಾನೆ ₹200 ತೆಗೆದಾಕಿ, ₹200 ಒಂದು ಸಲ ಖರ್ಚು ಮಾಡಿದ್ರೆ ಅದು ಒಂದು ಸಲ ಮಾಡಿದ್ದ 2 ಬಾರಿ ಜೀವಾಮೃತ ಕೊಡ್ಬೋದು, 2 ಬಾರಿ ಕೊಟ್ಬೋದು. ಆ 2 ಬಾರಿ ಕೊಟ್ಟಿದ್ದ ನಾವು ಕೊಟ್ಕೊಬಂದಿದ್ದು ಒಂದು ತಿಂಗಳಿಗೆ 12 ತಿಂಗಳಿಗೆ ನಿಮಗೆ ಎಷ್ಟಾಗ್ಬೋದು ಹಬ್ಬಬ್ಬ ಅಂದರೆ ಒಂದು ತಿಂಗ್ಳಿಗೆ ₹1,000 ಅಂದರೆ ₹12,000 ವರ್ಷಕ್ಕೆ ನಿಮಗೆ ಈ ಜೀವಾಮೃತಕ್ಕೆ ಬೇಕಾಗುತ್ತೆ. ಈ ₹12,000 1 ಎಕರೆಯಲ್ಲಿ ನೀವು 1 ವರ್ಷಕ್ಕೆ ತೆಗಿಯೋಕ್ಕಾಗಲ್ವಾ? ಎಷ್ಟು ಉಳಿದಿರುತ್ತೆ ಎಲ್ಲ. ಆಮೇಲೆ ಒಂದು ನಾಟಿ ಹಸು ನಿಮಗೆ ಏನಿಲ್ಲ ಅಂದರೂ ವಾರ್ಷಿಕವಾಗಿ ₹1,00,000 ಒಬ್ಬ ರೈತನಿಗೆ ಉಳಿಸ್ತಾ ಹೋಗ್ತದೆ. ಹೆಂಗೆ ಅಂದರೆ, ನೀವು ಪ್ರತಿದಿನ ಹಾಲು ಉಪಯೋಗಿಸ್ತೀರಲ್ವ, ಹಾಲಿಗೆ ಒಂದು 7 ಲೀಟ್ರು 7 ತಿಂಗಳು ಹಾಲು ಕೊಡುತ್ತೆ ಒಂದು ನಾಟಿ ಹಸು. ಫಾರ್ ಎಕ್ಸಾಂಪಲ್, ಒಂದು ಮನೆಗೆ 1.5 ಇಂದ 2 ಲೀಟ್ರು ಹಾಲನ್ನ ನೀವು ಉಳಿಸ್ಕೊಬಂದ್ರು 7 ತಿಂಗಳಿಗೆ ಎಷ್ಟಾಯಿತು ಅದನ್ನ ಲೆಕ್ಕ ಹಾಕಿ. ಎರಡನೇದು, ಒಂದು ಕರು ನಾವು ಕರೆಕ್ಟಾಗಿ ಒಳ್ಳೆ ಕಡೆ ಹೋಗಿ ನೀವು ಬೀಟ್ ಕೊಡ್ಸೋದಾದರೆ, ಅದಕ್ಕೆ ಓರಿ ಕೊಡ್ಸೋದಾದರೆ ನಿಮಗೆ ಒಂದು ಕರು ರೈಟೇ, ಒಂದು ಹೆಣ್ಗರು ಹಾಕಲಿ ₹70,000 ಇವತ್ತು ನನ್ನ ಕರುಗೆ 65,000 ರಿಂದ ₹70,000 ಗಂಟೆ ಕರು ಕೇಳ್ತಾ ಇದ್ದಾರೆ. ನಾನು ಕೊಡ್ತಾ ಇಲ್ಲ. ಆದರೆ ಅದನ್ನು ಹೆಣ್ಗರು ಹಾಕಿದೆ. ನೆಕ್ಸ್ಟ್ ಓರಿ, ₹1,00,000 ಗಂಟು ಓರಿ ಇದೆ. ಒಂದು ಓರಿ ರೈಟು ಕರೆಕ್ಟಾಗಿ ಓರಿ ಅದು ಚೆನ್ನಾಗಿದ್ದರೆ ಅದು ಅದ್ಭುತವಾದ ರೈಟ್ ಕೂಡ. ಯಾಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ನೀವು ಈ ರೀತಿ ಬದುಕ್ಬೋದು, ಈ ರೀತಿ ನಾವು ಜೀವನ ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಹೋಗ್ತಾ ಇದ್ದೀನಿ. ಬೆಳಗ್ಗೆನೇ ಜೀವಾಮೃತ ತಿರ್ಗಕ್ಕೆ ಬಂದಿದ್ದೀನಿ. ಅದರಲ್ಲೂ ಕೂಡ ನಿಮಗೆ ಎಲ್ಲಿ ನಾನು ಹೇಳೋದಲ್ಲ, ನಾಟಿ ಹಸು ಕರುವಲ್ಲೂ ದುಡ್ಡಿದೆ. ಮತ್ತು ನಿಮಗೆ ಕೊಟ್ಟಿಗೆ ಗೊಬ್ಬರಗಳು ತಿಂಗಳಿಗೆ ಏನು ಖರ್ಚು ಮಾಡ್ತೀರಿ ನೋಡಿ. ಇಲ್ಲಿ ಜೀವಾಮೃತ ತಿರುಗ್ತಾ ಇದ್ದೀನಿ. ಇದು ಮಾಡಿ ಈಗಾಗಲೇ ಹೆಚ್ಚು ಕಡಿಮೆ 4 ದಿವಸ ಆಯಿತು. ಇನ್ನೂ ಕಲ್ಚರ್ ಚಳಿಗಾಲ ಆಗಿರೋದ್ರಿಂದ ಒಂದು ಸ್ವಲ್ಪ ಕಲ್ಚರ್ ನಿಧಾನಕ್ಕೆ ಆಗ್ತದೆ. ಬೇಸಿಗೆಯಲ್ಲಿ ಬೇಗ ಆಗ್ಬಿಡುತ್ತೆ ಕಲ್ಚರು. ಸೊ ಚಳಿಗಾಲ ಆಗಿರೋದ್ರಿಂದ ಸ್ವಲ್ಪ ನಿಧಾನ ಜೀವಾಮೃತ ತಯಾರಾಗೋದು. ಒಂದು ಸ್ವಲ್ಪ 8 ದಿನಕ್ಕೆ 9 ದಿನಕ್ಕೆ ಜೀವಾಮೃತ ಕೊಟ್ಟರೆ ತುಂಬ ಒಳ್ಳೆಯದು ಈ ಟೈಮ್ನಲ್ಲಿ. ಜೀವಾಮೃತ ಅಷ್ಟು ಕೆಲಸ ಮಾಡೋದಿದೆ. ಇದಕ್ಕೆ ಏನು ಖರ್ಚಾಗಿಲ್ಲ ನಮಗೆ. ಇದು ಒಂದು ಸಲ ಮಾಡಿದ್ದೀಗ 2 ಸಲ ಕೊಟ್ಟರೆ ಮುಗಿದೀತು, ಈ ತಿಂಗಳು ಕೆಲಸ ಮುಗೀತು. ಇಷ್ಟು ಕೆಲಸನೂ ಮಾಡೋಕ್ಕಾಗಲ್ಲ ಅಂದರೆ ನಾವು ಇನ್ನೇನು ರೈತರು? ಎಲ್ಲ ಮಾಡ್ತೀರಾ, ಬಟ್ ಇದನ್ನು ಮಾಡೋಕ್ಕೆ ನಮ್ಗಾಗಲ್ಲ, ಟೈಮ್ ಇಲ್ಲ ಅಂತೀರಾ. ಯಾಕೆ ಅಂತ ಗೊತ್ತಾಗ್ತಲ್ಲ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಯಾಕೆ ಪದೇ ದಯವಿಟ್ಟು ಅಂತ ಅಂತದಿರ ಅನ್ಕೋಬೇಡಿ. ದಯವಿಟ್ಟು ಅಂತ ಯಾಕೆ ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ, ಅಷ್ಟು ಸತ್ಯ ಇದೆ. ಯಾಕಂದರೆ ರೈತರುಗಳು ಗೋಳನ್ನ ನೋಡೋಕ್ಕಾಗಲ್ಲ ಕಣ್ರಿ. ತುಂಬ ಪಾಪ ಅವ್ರ ಒದ್ದಾಟಗಳನ್ನ ನೋಡೋಕ್ಕಾಗಲ್ಲ. ಅವ್ರಿಗೆ ಸರಿಯಾದ ಮಾರ್ಗಗಳು ಇವತ್ತು ಜನ ಯಾರೂ ಕೂಡ ತಿಳಿಸೋರಿಲ್ಲ. ಅವ್ರಿಗೆ ಅವರೇ ಪ್ರಶ್ನೆ ಹಾಕಬೇಕಾಗಿರೋಂಥ ಸಂದರ್ಭ ಇದೆ. ನೀವು ಎಲ್ಲೋದ್ರೂ ನಿಮ್ಮ ಜೋಬಲ್ಲಿ ದುಡ್ಡು ಎಷ್ಟಿದೆ, ಎಷ್ಟು ಕಿತ್ತಾಕಬೇಕು ಅನ್ನೋದನ್ನ ಯೋಚನೆ ಮಾಡ್ತಾರೆ ಹೊರತು ನಿಮಗೆ ಸರಿಯಾದ ಮಾರ್ಗಗಳನ್ನ ಯಾರೂ ಕೊಡಲ್ಲ. ಸೊ ಆ ಉದ್ದೇಶದಿಂದ ನಾನು ಈ ಪದನ ಬಳಕೆ ಮಾಡ್ತಾಯಿದ್ದೀನಿ, ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಒಂದು ನಾಟಿ ಹಸು ಸಾಕಿ. ಆ ನಾಟಿ ಹಸು ನಿಮಗೆ ಎಲ್ಲ ಶಕ್ತಿನೂ ಕೂಡ ಒದಗಿಸ್ತದೆ.
ಅಷ್ಟು ನಿಮಗೆ ಸರಿಯಾದ ಒಂದು ರೀತಿಲಿ ಶಕ್ತಿನ ಈ ಜೀವಾಮೃತ ನಿಮಗೆ ಕೊಡುತ್ತೆ. ಈ ಜೀವಾಮೃತ ಕೊಡಬೇಕಾದ್ರೆ 4 ನಿಯಮಗಳನ್ನ ನೀವು ಪಾಲಿಸಿದ್ರೆ ಸಾಕು. ಹೊದಿಕೆ, ಆಂದ್ರತೆ ಮತ್ತು ಜೀವಾಮೃತ ಮತ್ತು ಬೀಜಾಮೃತ ಇದನ್ನು ಮಾಡಿಕೊಂಡು ಕರೆಕ್ಟಾಗಿ ನೀವು ಒಂದು ತೇವಾಂಶವನ್ನು ಮೇಂಟೈನ್ ಮಾಡಿ ಇದನ್ನು ಕೊಟ್ಟರೆ ಖಂಡಿತ ನಿಮಗೆ ಬೇಕಾಗಿರುವ ಸಕಲ ಪೋಷಕಾಂಶಗಳು ನಿಮ್ಮ ಮರ ಗಿಡಗಳಿಗೆ ಬೇಕಾಗೋದನ್ನು ಏನು ಇವತ್ತು ಹಾನಿ ಮಾಡಿರ್ತೀರ ರಾಸಾಯನಿಕ ಬಳಸಿ ಬೇಗ ಕನ್ವರ್ಟ್ ಆಗುತ್ತೆ, ಭೂಮಿ ಫಲವತ್ತತೆ ಕಡೆಗೆ ತಿರುಗ್ತದೆ. ಇನ್ನೂ ಹೆಚ್ಚು ಮಾತಾಡ್ತೀನಿ ಅಂದರೆ ಇನ್ನೂ ತುಂಬ ವಿಷಯಗಳಿದೆ. ಇದರಿಂದ ಆಗುವ ಚಮತ್ಕಾರಗಳು ನಿಮ್ಮ ಆ ತಿನ್ಬೇಕಾದ ಹಣ್ಣಿನಲ್ಲಿ ಸ್ವಾದ ಅದೆಲ್ಲ ನಿಮಗೆ ಅನುಭವಿಸ್ತವ್ರಿಗೆ ಗೊತ್ತಿರುತ್ತೆ, ಅಷ್ಟು ಟೇಸ್ಟ್ ಇರುತ್ತೆ. ನಿಜವಾದ ಸ್ವಾದ ಇವತ್ತು ಸಿಗ್ತಾಯಿಲ್ಲ, ಮಕ್ಳಿಗೂ ಸಿಗ್ತಾಯಿಲ್ಲ. ಇವತ್ತಿನ ಜನ್ರೇಷನ್ ಏನಿದೆ, ಹೊರಗಡೆ ಆಹಾರಗಳಲ್ಲಿ ಟೇಸ್ಟ್ ಇಲ್ಲ, ಏನು ಬೇಕು ಅದು ತಿನ್ಬಿಟ್ಟು ಸುಮ್ಮನೆ ಅವರು ಬಾಡಿನೂ ಹಾಳು ಮಾಡ್ಕೊತಾ ಇದ್ದಾರೆ. ಎಲ್ಲ ಕಲುಷಿತ ಆಗಿ ಇವತ್ತು 1000 ಜೋಗ ಹಾಕೊಂಡೋದ್ರೆ ಒಳ್ಳೆ ಪದಾರ್ಥ ಸಿಗ್ತದೆ ಅನ್ನೋದೇ ಡೌಟ್ ಆಗಿದೆ. ಎಲ್ಲ ಇವತ್ತು ಕಲುಷಿತ ಆಗಿದೆ. ದಯವಿಟ್ಟು ಅತ್ಯಂತ ಬುದ್ಧಿಜೀವಿಗಳು ಯಾರಿದ್ದೀರಾ, ದಯವಿಟ್ಟು ಸತ್ಯಗಳು ಹೇಳಿ ಮುಂದಕ್ಕೆ ರೈತರುಗಳಿಗೆ ಒಳ್ಳೇದು ಮಾಡಲಿ, ಒಳ್ಳೇದಾಗಲಿ ಅವ್ರಿಗೂ ಕೂಡ. ಆ ದಿಟ್ಟಲ್ಲಿ ಯತ್ನೆ ಮಾಡಿ. ಎಲ್ಲೋ ಒಂದು ಕಡೆ ಅವರು ಹಾಕಿರೋವಂಥ ಒಂದು ನೆನ್ಕೋತಾರಲ್ಲ ನಿಮ್ಮನ್ನ, ಅವತ್ತು ನೀವು ಒಳ್ಳೇದಾಗುತ್ತೆ ನಿಮಗೆ. ಆ ದೃಷ್ಟಿಲಿ ಕೆಲಸ ಮಾಡಿದ್ರೆ ನಿಮಗೂ ಒಳ್ಳೇದಾಗುತ್ತೆ, ನಿಮ್ಮ ಫ್ಯಾಮಿಲಿಗೂ ಒಳ್ಳೇದಾಗುತ್ತೆ. ರೈತರುಗಳು ಬಂದಾಗ ಯಾವುದೇ ಇಲಾಖೆಗಳಾಗಿರ್ಬೋದು ದಯವಿಟ್ಟು ಅವ್ರಿಗೆ ಗೌರವ ಕೊಡಿ. ಮತ್ತು ಅವ್ರಿಗೆ ಏನೇ ತೊಂದರೆಗಳು ಕೇಳ್ಕೊಬಂದ್ರು ಜಮೀನು ವಿಷಯದ ಬಗ್ಗೆ ಕರೆಕ್ಟಾಗಿ ಮಾರ್ಗಗಳನ್ನು ಕೊಡಿ. ಅವ್ರಿಗೆ ರೆಫರ್ ಮಾಡಿ, ನಾಟಿ ಹಸುಗಳ ಬಗ್ಗೆ ರೆಫರ್ ಮಾಡಿ, ಅದರಿಂದ ಆಗುವ ಪ್ರಯೋಜನಗಳ ಬಗ್ಗೆ ರೆಫರ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ಯಾರೇನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈಗ ಆದಷ್ಟು ಈ ವಿಡಿಯೋಗಳನ್ನ ಶೇರ್ ಮಾಡಿ. ಒಳ್ಳೆಯದಾಗಲಿ. ಜೀವಾಮೃತದ ಪ್ರಾಮುಖ್ಯತೆಯನ್ನು ತಿಳಿಸ್ತಾ ಹೋಗೋಣ. ಮತ್ತು ಇನ್ನೂ ಯಾರ್ಯಾರಿಗೆ ಈ ವಿಡಿಯೋಗಳು ನೋಡ್ತಾ ಇದ್ದೀರಿ ಅವರು ದಯವಿಟ್ಟು ಏನೇ ಕ್ವಶನ್ ಇದ್ದರೂ ನನಗೆ ಕಮೆಂಟ್ಸ್ ಮಾಡಿ, ಅದ್ರ ಬಗ್ಗೆ ನಾನು ವೀಡಿಯೋಗಳು ಮಾಡ್ತೀನಿ. ಮತ್ತು ಏನು ಇದ್ರ ಬಗ್ಗೆ ಕ್ವಶನ್ ಕೇಳಿದ್ರು ನೀವು ಡೈರೆಕ್ಟಾಗಿ ನೀವು ಪ್ರಾಕ್ಟಿಕಲಾಗಿ ನೋಡಬೇಕಾದ್ರೂ ನಾವು ಚಂದ್ಗಾಲು ಕ್ಯಾರವಾರ ತಾಲೂಕು ಮೈಸೂರು ಜಿಲ್ಲೆ ಇಲ್ಲಿಗೆ ಬರ್ಬೋದು. ನಾನು ಸಿಗ್ತೀನಿ ನಿಮಗೆ. ಒಂದು ದಿನ ಬಿಫೋರ್ ಕಾಲ್ ಮಾಡಿ ಬಂದರೆ ಹೆಂಗೆ ಮಾಡ್ಬೋದು ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ. ಇಲ್ಲಿ ಯಾರಿಗೂ ಕೂಡ ಫೀಸ್ ಇರಲ್ಲ, ದುಡ್ಡು ಕೊಡಬೇಕು ಅನ್ನೋದೇನಿಲ್ಲ, ಫ್ರೀಯಾಗಿ ನಿಮ್ಗೆ ಏನು ಬೇಕೋ ಮಾಹಿತಿ ನಾನು ಕೊಡ್ತೀನಿ. ಖಂಡಿತ ಒಳ್ಳೆಯದಾಗಬೇಕು, ನಮ್ಮ ರೈತರುಗಳು ಸಬಲೀಕರಣ ಆಗಬೇಕು, ಅವ್ರಿಗೆ ಒಂದು ಸ್ಥೈರ್ಯ ತುಂಬುವ, ಶಕ್ತಿ ತುಂಬುವ ಒಂದು ಕೆಲಸಗಳು ಆಗ್ತಾಯಿಲ್ಲ, ಅದಾಗುತ್ತೆ. ಖಂಡಿತ ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ಅದಕ್ಕೆ ಸಪೋರ್ಟಾಗಿ ನಿಂತಿರ್ತೀನಿ. ಯಾವುದೇ ಸಮಯ ಬೇಕಾದರೂ ನೀವು ನನ್ನ ಬಂದು ಮೀಟ್ ಮಾಡ್ಬೋದು. ಆ ಟೈಮ್ನಲ್ಲಿ ನಿಮಗೆ ಸಿಕ್ತಾಗ ಒಂದಿನ ಮುಂಚೆ ಕಾಲ್ ಮಾಡಿ ಬಂದರೆ ನಾನು ನಿಮಗೆ ಖಂಡಿತ ಮಾರ್ಗಗಳನ್ನ ತಿಳಿಸ್ತೀನಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಗೋಮಾತೆ, ಜೈ ಸುಭಾಷ್ ಬಳ್ಳೆಕರ್, ಜೈ ಭೂಮಿ ತಾಯಿ.